ಬಂಗಾರಪೇಟೆ ಪುರಸಭೆ ಅಧಿಕಾರಿಗಳು ಅಕ್ರಮ ತೆರವು ಎಂಬಂತ ನೆಪವೊಡ್ಡಿ ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸತತ 3 ದಿನಗಳಿಂದ ಪಟ್ಟಣದಾದ್ಯಂತ ಪುರಸಭೆ ಜೆಸಿಬಿಗಳ ಅಬ್ಬರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ತತ್ತರಿಸಿ ದಹನೀಯ ಸ್ಥಿತಿಯನ್ನು ತಲುಪಿದ್ದಾರೆ. ಇದರಿಂದ ಹತಾಶರಾದಂಥ ವ್ಯಾಪಾರಿಗಳು ಇದು ರಾಜಕೀಯ ಪ್ರೇರಿತವಾಗಿದ್ದು ಪುರಸಭೆ ಮುಖ್ಯಾಧಿಕಾರಿಗಳು ದುರುದ್ದೇಶದಿಂದ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುತ್ತಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಪಟ್ಟಣದ ಬಜಾರ್ ರಸ್ತೆ, ಕಾರೋನೇಷನ್ ರಸ್ತೆ, ಕೋಲಾರ ಮುಖ್ಯ ರಸ್ತೆ 3 ದಿನಗಳಿಂದ ಪುರಸಭೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಇಲ್ಲಿ ನಡೆಸುತ್ತಿದ್ದಾರೆ. ತಾಲೂಕಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಳೆಯ ನೀರು ರಸ್ತೆ ಬದಿಗೆ ಹರಿದು ಬಂದು ಸಾರ್ವಜನಿಕರಿಗೆ ಈಗಾಗಲೇ ಕಿರಿಕಿರಿ ಉಂಟು ಮಾಡಿತ್ತು. ಇದಕ್ಕೆ ಪ್ರಮುಖ ಕಾರಣ ಪುರಸಭೆಯ ಅಸಮರ್ಪಕ ಯೋಜನೆ ಕಳಪೆ ಕಾಮಗಾರಿಯಾಗಿರುತ್ತೆ. ಇದನ್ನು ಸರಿಪಡಿಸುವುದನ್ನು ಬಿಟ್ಟು ವಿನಾಕಾರಣ ಒತ್ತುವರಿ ತೆರವು ಎಂದು ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಪಟ್ಟಣದಲ್ಲಿ ಬಹುತೇಕ ಅಂಗಡಿಗಳು ಮತ್ತು ಮನೆಗಳು ಒಳಚರಂಡಿಗಳ ಮೇಲೆ ನಿರ್ಮಾಣ ಮಾಡಿರುತ್ತಾರೆ. ಇವುಗಳನ್ನು ತೆರವುಗೊಳಿಸಿ ಒಳಚರಂಡಿ ಶುದ್ಧೀಕರಿಸಿ ದುರಸ್ತಿ ಕಾರ್ಯ ಮಾಡದೆ ಪೂರ್ವಾಗ್ರಹ ಪೀಡಿತೆಯಿಂದ ದುರುದ್ದೇಶದಿಂದ ಈ ತೆರವು ಸಮಂಜಸವಲ್ಲ ಅಂತ ಕಿಡಿಕಾರಿದ್ರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ರೋಡ್ ಬಿಲ್ಡಿಂಗ್ ಕಟ್ಟಿದ್ರೆ ಎಲ್ಲಾನು ಹೊಡಿಸ್ತೀವಿ. ಆಮೇಲೆ ನಾವು ತೆಗಿತೀವಿ. ನಿನ್ ಕೇಳ್ಕೊಂಡು ನೀನು ಫಸ್ಟ್ ನಿನ್ ಕೆಲಸ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ನಮ್ಮೆಲ್ಲ ದೌರ್ಜನ್ಯ ಮಾಡ್ತೀವಿ. ನೀವು ನಮ್ಮೆಲ್ಲ ದೌರ್ಜನ್ಯ ಮಾಡ್ತೀವಿ. ಟೆಂಪರರಿ ನಾವು ಬಿಲ್ಡಿಂಗ್ಸ್ ಯಾವತ್ತು ತೆರವುಗೊಳಿಸಿದ್ರೆ ಅದನ್ನ ಹೇಳಿ ನಮಗೆ. ಬಿಲ್ಡಿಂಗ್ಸ್ ಯಾವತ್ತು ತೆರವುಗೊಳಿಸಿಲ್ಲ. ಬಿಲ್ಡಿಂಗ್ಸ್ ಎಲ್ಲ ತೆರವುಗೊಳಿಸಿದ್ರು ನಾವಿಲ್ಲಿಂದ ತೆರವುಗೊಳಿಸಲ್ಲ. ಏನು ಇಲ್ಲಿಂದ 300+ ಬಂಗಾರಪೇಟೆ ಟೌನ್ ಅಲ್ಲಿ 300+ ಅಕ್ವೈರ್ ಆಗಿದೆ ಮುನ್ಸಿಪಾಲಿಟಿ ಜಾಗ. ಬಂದಿರೋದು ಇಲ್ಲೇ ಶಾಶ್ವತ ಜೀವನ ಮಾಡಕ್ಕೆ ಬೇರೆ ಜೀವನ ಇಲ್ಲ. ನಮ್ಗೆ ಬೇರೆ ಜೀವನ ಇಲ್ಲ ಮೇಡಮ್. மாயா ஆயிடுறானே எப்படியா? ಏನ್ ಬಜಾರ್ ರೋಡಲ್ಲಿ ಇಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಟೇರ್ಗೆ ಸರ್ ಅದನ್ನ ನೋಡ್ರಿ ಸರ್. ಎತ್ತೋರು ಎತ್ತು ಬಿಸಾಕ್ ನೋಡು ಸ್ವಲ್ಪ ಎಲ್ಲ. ಎಷ್ಟಿದೆ ಅಷ್ಟು ಹಾಕೊಳ್ಳಿ ಅಷ್ಟೇ. ಮಳೆ ಬಿಸಿಲಿಗೆ ಬಂದ್ರೆ ಹೊರಗೆ ಹಾಕೊಳ್ಳಿ, ತೊಂದರೆ ಇಲ್ಲ. ಮುಂದೆ ವ್ಯಾಪಾರಸ್ಥರು ಏನಿದ್ದಾರೆ ರೋಡ್ ವರ್ಗೂ ಬಂದ್ಬಿಟ್ಟಿದ್ದಾರೆ. ಈಗ ರೋಡ್ ವರ್ಗೂ ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಸುಮಾರು ಪ್ರಾಬ್ಲಮ್ಸ್ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಮೇನ್ ಒಂದೇ ಇರೋದೇ ಬಜಾರ್ ರೋಡ್ ಮೈನ್ ರೋಡ್ ಇದೆ. ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ. ಎಲ್ಲ ಮುಂದೆ ಬಂದಿದ್ದಾರೆ ಕಂಪ್ಲೇಂಟ್ ಬಂದಿದ್ದ ಆಧಾರದ ಮೇಲೆ ಸರ್ಕಾರ
ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ನಾವು ಖುದ್ದು ಬಂದು ಬೆಳಗ್ಗೆನೂ ಒಂದ್ಸರಿ ವಾರ್ನ್ ಮಾಡಿದೀವಿ, ಏನಂತ ಒಳಗಡೆ ಇಟ್ಕೊಳ್ಳಿ ಅಂತ. ಬಟ್ ಇವಾಗ ಇವ್ರು ಅಪೋಸ್ ಮಾಡ್ತಾ ಇರೋದು ಏನಂತಂದ್ರೆ ಶೀಟ್ಗಳು ಯಾಕೆ ತೆಗಿತೀರಾ ಅಂತಾರೆ. ಇವತ್ತು ತೆಗಿಲಿಲ್ಲ ಅಂದ್ರೆ ಮತ್ತೆ ನಾಳೆ ಮುಂದೆ ಬರ್ತಾರೆ. ಈಗ ಅವ್ರ ಅಶ್ಯೂರೆನ್ಸ್ ಕೊಡ್ಲಿ, ಶೀಟ್ ಮಾತ್ರ ಇರ್ಲಿ, ನಾವು ಬರಲ್ಲ ಅಂತ. ಶೀಟ್ ಬಿಡ್ತೀವಿ ಏನ್ ಸರ್? ಈಗ ಅವ್ರು ಮುಂದೆ ಬರಬಾರ್ದು, ಈಗ ಏನಿದ್ರೆ ಒಳಗಡೆ ಮಾಡ್ಕೊಳ್ಳಿ, ಶೀಟ್ ಇರ್ಲಿ ಬಿಡಿ. ಇಲ್ಲ ಅವ್ರು ಮುಂದೆ ಅದೇನು ಡ್ರೈನೇಜ್ ಇದೆ, ಅದು ಮುಂದೆ ಬರೋದು ಬೇಡ. ಅದು ನಮಗೂ ಮಳೆಗೆ ಇವಾಗ ನಿಮ್ಗೆ ಗೊತ್ತು ಎಷ್ಟು ಬ್ಲಾಕ್ ಆಗಿತ್ತು, ಮಳೆ ನೀರು ಹೋಗ್ದೇನೆ ಎಷ್ಟು ಇದಾಗಿತ್ತು. ನಾವು ಅದು ಅವಸ್ಥೆ ಪಡೋದು ಸರ್. ಕಂಪ್ಲೇಂಟ್ಸ್ ಎಲ್ಲ ನಮ್ಗೆ ಪುರಸಭೆಗೆ ಬರೋದು. ಇವ್ರ ಕೋಪರೇಷನ್ ಇರ್ಬೇಕು. ಇವಾಗ ಏನು ಬಡವ್ರಿಗೆ ಇದು ಮಾಡಿದ್ರು, ಅದು ಬಡವ್ರಿಗೆ ಅಂತಲ್ಲ, ಇದು ಯಾವ್ದು ಸರ್? ಇದು ಬಿಸಿ ಸ್ಟ್ರೀಟ್, ಇದು ಕ್ರಮ ತಗೊಳ್ಳೇಬೇಕು. ಇಲ್ಲಿ 100 ಫೀಟ್ ಅಷ್ಟೇ ರೋಡ್ ಇದೆ ನಿಮ್ಗೆ, ಆ ಕಡೆ ಎಲ್ಲೂ ವೆಹಿಕಲ್ಸ್ ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದು ಟೆಕ್ನಿಕಲ್ ಸಮಸ್ಯೆ ಇರೋದು ಪುರಸಭೆದು ಮತ್ತೆ ಸರ್ಕಾರದ್ದು, ನಮ್ದಲ್ಲ. ನಮ್ಮಿಂದ ಯಾವ ಸಮಸ್ಯೆ ಟ್ರಾಫಿಕ್ ಆಗ್ತಲ್ಲ ಮೇಡಮ್. 10 ಫೀಟ್ ರೋಡ್ ತೆಗಿತಾ ಇದೀವಿ, 10 ಫೀಟ್ ರೋಡ್ ತೆಗಿತಾ ಇದೀವಿ, 10 ಫೀಟ್ ರೋಡ್ ತೆಗಿತಾ ಇದೀವಿ ಮೇಡಮ್. ಅಲ್ಲಿ ಅವತ್ತಿನ ಟ್ರಾಫಿಕ್ ಜಾಮ್ ಇಲ್ಲ. ಇಲ್ಲಿ ಇದು ಏನು ನಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ, ಇದು ರಾಜಕೀಯ ಇರ್ತದೆ, ಇದು